ಗೋವಾಕ್ಕೆ ವಿದ್ಯುತ್ ಸಂಪರ್ಕ, ಕರ್ನಾಟಕದ ಅರಣ್ಯ ನಾಶ. ಧಾರವಾಡದಿಂದ ಗೋವಾಕ್ಕೆ ನೂತನ ವಿದ್ಯುತ್ ಸಂಪರ್ಕದ ಕಾರ್ಯವನ್ನ ಮಾಡಲಾಗ್ತಾ ಇದೆ. ರಾಜ್ಯದ ಅರಣ್ಯ ನಾಶವಾಗುತ್ತೆ ಅಂತ ಪರಿಸರವಾದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗೋವಾಕ್ಕೆ ವಿದ್ಯುತ್ ಸಂಪರ್ಕಕ್ಕೆ ಯಾಕೆ ನಮ್ಮ ಅರಣ್ಯವನ್ನ ನಾಶ ಮಾಡ್ತಿದ್ದೀರಾ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ರಾಜ್ಯದ ಅರಣ್ಯ ನಾಶವಾಗುತ್ತೆ ಅಂತ ಪರಿಸರವಾದಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದ ಬರೋಬ್ಬರಿ 72,000 ಮರಗಳಿಗೆ ಕೊಡಲಿಪೆಟ್ಟು ಬೀಳುವಂಥದ್ದು. ಮಹದಾಯಿ ಯೋಜನೆಗೆ ಅರಣ್ಯ ನಾಶದ ನೆಪವೊಡ್ಡಿ ತಡೆಯುತ್ತಾ ಇದೆ ಗೋವಾ. ಇದೀಗ ಗೋವಾಗೆ ವಿದ್ಯುತ್ ಪೂರೈಸೋಕೆ ರಾಜ್ಯದ ಮರಗಳ ನಾಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಯೋಜನೆಗೆ ತಿರಸ್ಕಾರ ಮಾಡಿದಂತ ರಾಜ್ಯ ಸರ್ಕಾರ ಇದೀಗ ಒಪ್ಪಿಗೆ ನೀಡಿರುವುದಕ್ಕೆ ಪರಿಸರ ಪ್ರೇಮಿಗಳು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಮಹದಾಯಿ ನೀರು ಹಂಚಿಕೆಯ ವಿಚಾರದಲ್ಲಿ ಕರ್ನಾಟಕ ಹಾಗೂ ಗೋವಾ ನಡುವೆ ನಿರಂತರವಾಗಿ ಸಂಘರ್ಷ ಅನ್ನೋದು ನಡೀತಾನೆ ಇದೆ. ಈಗ ವಿದ್ಯುತ್ ನೀಡುವ ವಿಚಾರಕ್ಕೆ 2 ರಾಜ್ಯಗಳ ನಡುವೆ ಸಂಘರ್ಷಕ್ಕೆ ಮತ್ತೊಂದು ಕಾರಣ ಸಿಕ್ಕಂತಾಗಿದೆ. ಧಾರವಾಡದಿಂದ ಗೋವಾಕ್ಕೆ ಸಂಪರ್ಕ ಕಲ್ಪಿಸುವ ನೂತನ ವಿದ್ಯುತ್ ಮಾರ್ಗಕ್ಕೆ ಅರಣ್ಯ ನಾಶವಾಗ್ತಾ ಇರೋದು ಪರಿಸರವಾದಿಗಳ ಹಾಗೂ ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಮಹದಾಯಿ ವಿಚಾರ ಬಂದಾಗ ಗೋವಾದವರಿಗೆ ಪರಿಸರದ ಮೇಲೆ ಪ್ರೀತಿ ಉಕ್ಕಿ ಹರಿಯುತ್ತೆ. ಅಂದರೆ ವಿದ್ಯುತ್ ಸಂಪರ್ಕದ ವಿಚಾರ ಬಂದಾಗ ಪರಿಸರ ನೆನಪಾಗಲ್ಲ. ಅದನ್ನೇ ಇಲ್ಲಿ ಕರ್ನಾಟಕದವರು ಪ್ರಶ್ನೆಯನ್ನು ಮಾಡ್ತಾ ಇರೋದು, ರೈತರು ಪ್ರಶ್ನೆಯನ್ನು ಮಾಡ್ತಾ ಇರೋದು, ಪರಿಸರವಾದಿಗಳು ಪ್ರಶ್ನೆಯನ್ನು ಮಾಡ್ತಾ ಇರೋದು. ಯಾಕೆ ಈಗ ನಿಮಗೆ ಪರಿಸರ ಕಾಣಲ್ವಾ? ಈಗ ಮರಗಳ ಹಾನಿ ಆಗೋದು ಕಾಣಲ್ವಾ? ಈಗ ಮರಗಳ ನಾಶ ಆಗೋದು ಕಾಣಲ್ವಾ? ಕುಡಿಯುವ ನೀರಿನ ವಿಚಾರದಲ್ಲಿ ನೀವು ರಾಜಕಾರಣ ಮಾಡಿದ್ರಿ, ಈಗ ವಿದ್ಯುತ್ ವಿಚಾರದಲ್ಲಿ ರಾಜಕಾರಣ ಮಾಡಿದ್ರೆ ಹೆಂಗಿರುತ್ತೆ? ನೀರು ಕೊಡದಂಥ ಗೋವಾಕ್ಕೆ ವಿದ್ಯುತ್ ತಲುಪಿಸೋಕೆ ಕರ್ನಾಟಕದ 72,000 ಮರಗಳಿಗೆ ಕೊಡಲಿಪಟ್ಟನ್ನು ಬೀಳುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ನ್ಯಾಯನ? ಇದರ ಅವಶ್ಯಕತೆ ಇತ್ತಾ? ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ರೈತರು, ಪರಿಸರವಾದಿಗಳು. ಕರ್ನಾಟಕದ ಮಹದಾಯಿ ಯೋಜನೆಗೆ ಕಳೆದ 3-4 ದಶಕಗಳಿಂದ ಅರಣ್ಯ ನಾಶದ ನೆಪವೊಡ್ಡಿ ಈ ಗೋವಾ ತಡಿತಾನೆ ಬಂದಿದೆ. ಈಗ ನೋಡಿದ್ರೆ ವಿದ್ಯುತ್ ಬೇಕು ಅನ್ನುವಂಥ ಕಾರಣಕ್ಕೆ ನಮ್ಮವರು 72,000 ಮರಗಳನ್ನು ನಾಶ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇದು ಮೂರ್ಖತನದ ಕೆಲಸ ಅಲ್ವಾ? ಈ ಹಿಂದೆ ಈ ಯೋಜನೆಗೆ ರಾಜ್ಯ ಸರ್ಕಾರ ತಿರಸ್ಕರಿಸಿತ್ತು. ಆದರೆ ದಿಢೀರಂತೆ ಈಗ ಒಪ್ಪಿಗೆ ನೀಡಿರೋದು ಯಾಕೆ? ಪರಿಸರ ಪ್ರೇಮಿಗಳು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ತಿಳಿದು ರಾಜ್ಯ ಸರ್ಕಾರ ಇಂಥದ್ದೊಂದು ಪ್ರಸ್ತಾವಕ್ಕೆ ಒಪ್ಪಿಗೆ ನೀಡಿದ್ದು ಹೇಗೆ? ಮಹದಾಯಿಗೆ ಅರಣ್ಯ ನಷ್ಟವಾಗುತ್ತೆ ಅಂತ ಗೋವಾದ ಕಿರಿಕ್ ನಿಮಗೆ ನೆನಪೇ ಅಲ್ವಾ? ಹಾಗಾದ್ರೆ ಮಹದಾಯಿಯ ಹೋರಾಟಗಾರರು, ರೈತರು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಗೋವಾ ತಮ್ನಾರ್ ವಿದ್ಯುತ್ ಯೋಜನೆಗೆ ಕರ್ನಾಟಕ ಅರಣ್ಯ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಅನ್ನು ಕೊಡಲಾಗಿದೆ. ಇದರಿಂದ ರಾಜ್ಯದ ದಟ್ಟಾರಣ್ಯದ 72,000 ಮರಗಳಿಗೆ ಕೊಡಲಿ ಏಟು ಬೀಳುತ್ತೆ. ಮಹದಾಯಿಗೆ ಅರಣ್ಯ ನಷ್ಟವಾಗ್ತಾ ಇದೆ ಎಂಬ ಗೋವಾ ತಕರಾರು ನಮ್ಮ ಸರ್ಕಾರ ಮರ್ತೇ ಹೋದಂಗೆ ಕಾಣ್ತಾ ಇದೆ. ಕುಡಿಯೋದಕ್ಕೆ ನೀರು ಬೇಕು, ಮಹದಾಯಿ ಇದೊಂದು ಯೋಜನೆ ಸರಿ ಆಗ್ಬಿಟ್ರೆ ಎಲ್ಲವೂ ಸರಿ ಆಗುತ್ತೆ, ರೈತರ ಬದುಕಲ್ಲಿ ಬೆಳಕು ಬರುತ್ತೆ ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದು 3-4 ದಶಕಗಳಿಂದ ಹೋರಾಟ ಮಾಡಿದ್ದು. ಆದರೆ ಗೋವಾ ಒಪ್ಕೊಳ್ತಾ ಓಕೆ ಅಂತ ಇಲ್ಲ ಅಲ್ವಾ? ತಕರಾರು ಮಾಡ್ತಾನೆ ಇದೆ. ರೀಸನ್ ಇದೇ ಪರಿಸರ ಹಾಳಾಗತ್ತೆ ಅಂತ. ಈಗ ವಿದ್ಯುತ್ ಸಂಪರ್ಕ ಮಾಡಬೇಕಾದ್ರೆ ನಮ್ಮ ಪರಿಸರ ಹಾಳಾಗಲ್ವಾ ಸ್ವಾಮಿ? ನಿಮಗೆ ಯಾಕೆ ಬುದ್ಧಿ ಇಲ್ಲ? ಇದು ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿತೀರಲ್ಲ, ನಿಮಗೇನು ಬಂದಿರೋದು ರೋಗ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ರೈತರು. ಪಶ್ಚಿಮ ಘಟ್ಟದ ಕಾಳಿ ಹುಲಿ ಸಂರಕ್ಷಿತ ಅರಣ್ಯ ಸೇರಿ ಬರೋಬ್ಬರಿ 174 ಹೆಕ್ಟೇರ್ ದಟ್ಟಾರಣ್ಯ ಪ್ರದೇಶದಲ್ಲಿ ವಿದ್ಯುತ್ತಂತೆ ಎಳೆಯುವಂಥ ಗೋವಾ ತಮ್ನಾರ್ ಟ್ರಾನ್ಸ್ಮಿಷನ್ ಯೋಜನೆಗೆ ರಾಜ್ಯ ಅರಣ್ಯ ಇಲಾಖೆ ಅಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ. ಗೋವಾದವ್ರಿಗೆ ಏನೇನು ನಕಾರ ಮಾಡಿದ್ರು ಮಹದಾಯಿ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ. ಮಹದಾಯಿ ವಿಚಾರದಲ್ಲಿ ಎಷ್ಟು ಅನ್ಯಾಯ ಆಗಿದೆ ಇದ್ಯಾವುದು ನೆನಪೇ ಇಲ್ಲ. ನಮ್ಮ ಅಧಿಕಾರಿಗಳಿಗೂ ನೆನಪಿಲ್ಲ, ನಮ್ಮ ಸರ್ಕಾರಕ್ಕೂ ನೆನಪಿಲ್ಲ, ಗೋವಾದವರಿಗೂ ಮಾನ ಮರ್ಯಾದೆ ಇಲ್ಲ. ಇದಕ್ಕೆ ಬೇಕಾದ್ರೆ ಒಪ್ಕೊಳ್ತಾರೆ ಅಂತ ಏನು ಸಮಸ್ಯೆ ಇಲ್ವಂತೆ. ಆದರೆ ನೀರು ಕೊಡಿ, ನೀರಿನ ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ ಅಂದರೆ ಅದಾಗಲ್ವಂತೆ. ತನಿಗೆ ಬರೋದೆಲ್ಲ ಬರಬೇಕು, ಆದರೆ ಬೇರೆಯವ್ರಿಗೆ ಉದ್ಧಾರ ಆಗುವಂಥ ಕೆಲಸ ಯೋಜನೆಗಳನ್ನು ಜಾರಿಗೆ ಮಾಡಬೇಕು ಅಂದರೆ ಅದಾಗಲ್ಲ. ಇದು ಗೋವಾದ ನಿಲುವು. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಎಡಬಿಡಂಗಿ ನಿಲುವನ್ನು ತೆಗೆದುಕೊಳ್ತಿರೋದ್ರಿಂದ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಾರರನ್ನ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ.
ಮಹದಾಯಿ ಮತ್ತು ಕಳಸಾ ಬಂಡರಿಗಾಗಿ ಉತ್ತರ ಕರ್ನಾಟಕದ ಮಹದಾಯಿ ಮಕ್ಕಳು ಇಲ್ಲಂದ್ರೆ 4 ದಶಕಗಳಿಂದ ಹೋರಾಟ ಮಾಡುತ್ತಾ ಬಂದರೆ, ಆದರೆ ಈ ಒಂದು ಹೋರಾಟಕ್ಕೆ ಇಲ್ಲಿ ಗೋವಾ ಅಡ್ಡಗಾಲು ಹಾಕುತ್ತಲೇ ಬಂದಿದೆ. ಆದರೆ ಈಗ ಗೋವಾ ಅದನ್ನೆಲ್ಲವನ್ನು ಮರೆತು ಇಲ್ಲಿ ಅಂತಂದರೆ ಏನು ಯಾವ ಮಹದಾಯಿಗಾಗಿ ಇಲ್ಲಿ ಗ್ರೀನ್ ಕಾರಿಡಾರಿ ಇಲ್ಲಿ ಅಂತಂದರೆ ಒಂದು ಮರೆ ಹೋಗಿತ್ತು, ಅದನ್ನೆಲ್ಲವೂ ಮರೆತು ಇವತ್ತು ಅಂತಂದರೆ ಇಲ್ಲಿ ಒಂದು ವಿದ್ಯುತ್ಕರಣಕ್ಕಾಗಿ ಒಂದು 72,000 ಮರಗಳನ್ನು ಇಲ್ಲಿ ಅಂತಾರೆ ಮಾರಣ ಹೋಮ ಮಾಡಲಿಕ್ಕೆ ಹೊರಟಿದೆ. ಈಗ ನಾನು ಅವರನ್ನ ಮಾತಾಡ್ತೇನೆ. ಸರ್, ಮಹದಾಯಿಗಾಗಿ ನೀವು ಹೋರಾಟ ಮಾಡಿದ್ರಿ, ಆದರೆ ಇವತ್ತು ಮಹದಾಯಿಗಾಗಿ ಮೇಲಿಂದ ಮೇಲೆ ಇವತ್ತು ಗೋವಾ ಖ್ಯಾತೆ ತೆಗಿತಾ ಬಂದಿದೆ. ಆದರೆ ಇವತ್ತು 72,000 ಮರಗಳನ್ನು ಇವತ್ತು ಮಾರಣ ಹೋಮ ಮಾಡಲಿಕ್ಕೆ ಹೊರಟಿದೆ. ಸರ್, ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಒಂದು ನಮ್ಮ ಕಳಸಾ ಬಂಡೂರಿ ವಿಷಯದೊಳಗೆ ಇವರೇನಪ್ಪ ಮೀನಾಮೀಸು ಮಾಡಕತ್ತಾರ. ಕೇವಲ 400 ಮೀಟ್ರ್ ಕೆಲಸ ಮಾಡಿದರೆ ನಮ್ಮ ಕಾಮಗಾರಿ ಮುಗಿದೋಕೈತಿ. ಅಲ್ಲಿ ಒಂದು ಗಿಡಗಳ ಸುಧಾಗಿಲ್ಲ. ಅಂಥ ಕಾಮಗಾರಿ ಮಾಡಿಕೊಡೋದಕ್ಕೆ ನಾವು ಅವತ್ತು ಶತಾಯಗತಾಯವಾಗಿ ಇವರಲ್ಲಿ ನಾವು ಬೇಡಿಕೊಂಡ್ರು ಕೂಡ ಇವರೇನಪ್ಪ ಅಂದ್ರೆ ಫಾರೆಸ್ಟದ ಬಗ್ಗೆ ಕ್ಲಿಯರೆನ್ಸ್ ಕೇಳ್ತಾರೆ. ಇವತ್ತು 72,000 ಗಿಡಗಳನ್ನು ಮಾರಣ ಹೋಮ ಮಾಡಿ ನಮ್ಮ ಕರ್ನಾಟಕದಿಂದ ಗೋವಾದವ್ರಿಗೆ ಕರೆಂಟ್ ಕೊಡೋಕೆ ಹೊಂಟಾರಂದ್ರೆ ಇದ್ಯಾವ ಭಾರತೀಯ ಸಂವಿಧಾನ ಅಂತ ನಾನು ನಿಮ್ಮ ಟಿ ವಿ ಮುಖಾಂತರ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತೇನೆ. ಸರ್, ಗೋವಾ ಮತ್ತು ತಮಿಳ್ನಾಡು ಒಂದು ವಿದ್ಯುತ್ ಯೋಜನೆಗೆ 72,000ಗಳನ್ನು ಗಿಡಲಿಕ್ಕೆ ಇಲ್ಲಿ ಅಂತಾರೆ ಅರಣ್ಯ ಇಲಾಖೆ ಅನುಮತಿ ಕೊಟ್ಟಿದೆ. ಇಲ್ಲಿ ಒಂದು ನ್ಯಾಯ, ಮಹದಾಯಿಗೆ ಆ ನ್ಯಾಯ ಇಲ್ಲ. ಯಾಕೆ ಸರ್ ಇಷ್ಟೊಂದು ಮಲ್ತಾ ಇದ್ದವರೇ ಕರ್ನಾಟಕಕ್ಕೆ ಅಂತ? ಕೇಂದ್ರ ಸರ್ಕಾರಕ್ಕೆ ನಿಜವಾಗ್ಲೂ ನಾಚಿಕೆ ಬರಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಏನು ನಮ್ಮ ನರೇಂದ್ರ ನಿಂತರ ಕೊಡುವಂಥ ವಿದ್ಯುತ್ ಸರಬರಾಜು ಯಾವ ಪುರುಷಾರ್ಥಕ್ಕೆ ಕೊಡತ್ತೀರಿ ನೀವು? ಪುಕ್ಷಟಿ ಕರೆಂಟ್ ಕೊಟ್ಟ ಮೊದಲು ರಗಡಾಗೈತಿ. ಈಗ ಇನ್ನೂ ಒಂದು ಕೇಂದ್ರ ಸರ್ಕಾರಕ್ಕೆ ಹೇಳ್ಬೇಕು, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ದೇವ್ರ ಸತ್ಯವಾಗ್ಲೂ 450 ಮೀಟ್ರ್ ಭಾಳ ದೊಡ್ಡದಲ್ಲ. ಅಲ್ಲಿ ಯಾವೂ ಪರಿಸರ ಹಾನಿಯಾಗುವಂಥ ಕೆಲಸಗಳಿಲ್ಲ, ಗಿಡ ಮರಗಳು ಇಲ್ಲ. ಆಮೇಲೆ ಸತ್ಯವಾಗ್ಲೂ TV5 ಅಭಿಯಾನಕ್ಕೆ ನಾವು ಹೃದಯಪೂರ್ವಕ ಅಭಿನಂದನೆಗಳು ಈ ಮೂಲಕನೂ ಸಲ್ಲಿಸ್ತೀವಿ ಸರ್. ಯಾಕಂದ್ರೆ ಭಾಳಷ್ಟು ಜನ TV ವಾಹಿನಿಗಳ ಈ ವಿಷಯನ ಬಿಟ್ಬಿಟ್ರ. ನಿಮ್ಮ ಮೂಲಕ ಇದನ್ನ ಏನು ಎಚ್ಚರಿಕೆ ಗಂಟೆ ಹತ್ತಿದ್ದೀವಿ ಅಂದ್ರೆ ನೀವು ಇದನ್ನಾದರೂ ಕೆಲಸ ಮಾಡ್ತಿದ್ದೀರಿ. ಪುಣ್ಯಾತ್ಮರ ಧನ್ಯವಾದಗಳು ಹೃದಯಪೂರ್ವಕವಾಗಿ. ಈ ಅನುಮತಿಯನ್ನು ಇಲ್ಲಿ ಅಂದರೆ ಅನುಮತಿ ಕೊಟ್ಟದೆ 72,000 ಗಿಡಗಳನ್ನು ಕಡಿಲಿಕ್ಕೆ ಅದನ್ನು ವಾಪಸ್ ಪಡಿಬೇಕು. ಇಲ್ಲಿ ಮಹದಾಯಿ ಅನುಮತಿ, ಮಹದಾಯಿ ಕಾಮಗಾರಿ ನವೀಕರಣಕ್ಕೆ ಇಲ್ಲಿ ಅನುಮತಿ ಕೊಡಬೇಕು ಅನ್ನೋದು ಮಹದಾಯಿ ಮಕ್ಕಳ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಳಗೊಪ್ಪ, TV5 ಹುಬ್ಬಳ್ಳಿ.